ಹಾಯ್ ಫ್ರೆಂಡ್ಸ್, ಕನ್ನಡ ವಿಸ್ ಯೂಟ್ಯೂಬ್ ಚಾನಲಿಂದ ನಾನು ನಿಮ್ಮ ಸ್ಟ್ಯಾನ್ಲಿ. ಫ್ರೆಂಡ್ಸ್, ಲಾಸ್ಟ್ ವೀಡಿಯೋದಲ್ಲಿ ಯಾವ ರೀತಿಯಾಗಿ ಪಿ ಎಫ್ ಬ್ಯಾಲೆನ್ಸ್ನ ಚೆಕ್ ಮಾಡೋದು ಅಂತ ನಿಮಗೆ ತಿಳಿಸ್ಕೊಟ್ಟಿದ್ದೆ. ಆದರೆ ಈ ವಿಡಿಯೋದಲ್ಲಿ ಯಾವ ರೀತಿಯಾಗಿ ಪಿ ಎಫ್ ಬ್ಯಾಲೆನ್ಸ್ನ ವಿಡ್ರಾ ಮಾಡೋದು ಅಥವಾ ಕ್ಲೈಮ್ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ. ಪೂರ್ತಿ ಆಗಲ್ಲ. ಇನ್ ಕೇಸ್ ನೀವು ವರ್ಕಿಂಗಲ್ಲಿದ್ದರೆ ಯಾವ ರೀತಿಯಾಗಿ ಅಡ್ವಾನ್ಸ್ ಅಮೌಂಟ್ನ ನೀವು ನಿಮ್ಮ ಅಕೌಂಟಿಗೆ ಕ್ರೆಡಿಟ್ ಮಾಡ್ಕೊಳ್ಳೋದು ಅಂತ ಈ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣ ಮಾಹಿತಿ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಕನ್ನಡ ವಿಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಕೋಬೋದು. ಫ್ರೆಂಡ್ಸ್, ಮೊದಲಿಗೆ ನಿಮ್ಮ ಮೊಬೈಲಲ್ಲಿರುವ ಕ್ರೋಮ್ ಬ್ರೌಸರಿಗೆ ಹೋಗಬೇಕಾಗುತ್ತೆ. ಯಾವ ರೀತಿಯಾಗಿ ಮೊಬೈಲಲ್ಲೇ ಅಪ್ಲೈ ಮಾಡ್ಕೊಳ್ಳೋದಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸರ್ಚ್ ಬಾರಲ್ಲಿ EPFO ಲಾಗಿನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಿದ ನಂತರ ಫಸ್ಟ್ನೇ ಆಪ್ಷನ್ ಬರ್ತಿದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಿದ ನಂತರ ಇಲ್ಲಿ ನಿಮಗೆ ಕಾಣಿಸ್ತಾ ಇರ್ಬೋದು ಒಂದು 9 ಆಪ್ಷನ್ ಇದೆ. ಅದ್ರ ಮೇಲೆ ನೀವು ಇಲ್ಲಿ 3ನೇ ಆಪ್ಷನ್ ಆನ್ಲೈನ್ ಕ್ಲೈಮ್ಸ್ ಆ್ಯಂಡ್ ಮೆಂಬರ್ ಅಕೌಂಟ್ ಟ್ರಾನ್ಸ್ಫರ್ ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕೆಲವೊಂದು ಸತಿ ಬೇಗ ಓಪನ್ ಆಗುತ್ತೆ, ಕೆಲವೊಂದು ಸತಿ ನಿಮಗೆ ಸರ್ವರ್ ಸ್ಲೋ ಇರುತ್ತೆ. ನೀವು ಸ್ವಲ್ಪ ಒಂದು ಅರ್ಧ ಗಂಟೆ ಅಥವಾ 1 ಅವರ್ 2 ಅವರ್ಸ್ ಬಿಟ್ಟು ವೆಬ್ಸೈಟಲ್ಲಿ ಚೆಕ್ ಮಾಡಿದ್ರೆ ಪೋರ್ಟಲ್ ಅನ್ನೋದು ಓಪನ್ ಆಗುತ್ತೆ. ನೆಕ್ಸ್ಟು ನಿಮ್ಮ UAN ನಂಬರ್, ಯೂನಿವರ್ಸಲ್ ಅಕೌಂಟ್ ನಂಬರ್ನ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿಕೊಂಡು ಪಾಸ್ವರ್ಡ್ನ ಕ್ಲಿಕ್ ಮಾಡಿಕೊಂಡು ಸೈನ್ ಇನ್ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗತ್ತೆ. ಕ್ಲಿಕ್ ಮಾಡ್ಕೊಂಡಿದ್ದ ನಂತರ ನಿಮಗೆ ಒಂದು OTP ಅನ್ನೋದು ಬರುತ್ತೆ. ನಿಮ್ಮ ರಿಜಿಸ್ಟರ್ ಮೊಬೈಲ್ ನಂಬರ್ಗೆ ಆ OTPನ ಎಂಟರ್ ಮಾಡ್ಕೋಬೇಕಾಗತ್ತೆ. OTP ಎಂಟರ್ ಮಾಡಿಕೊಂಡು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗತ್ತೆ. ಕ್ಲಿಕ್ ಮಾಡ್ಕೊಂಡಿದ್ದ ನಂತರ ನಿಮಗೆ ಇಲ್ಲಿ ಡೀಟೇಲ್ಸ್ ಬರ್ತಾ ಹೋಗುತ್ತೆ. ನೀವು ಮೊದಲಿಗೆ ಎಷ್ಟು ಬ್ಯಾಲೆನ್ಸ್ ಇದೆ ಅಂತ ನೀವು ಆಲ್ರೆಡಿ ಯಾವ ರೀತಿ ಚೆಕ್ ಮಾಡೋದು ಅಂತ ತಿಳಿಸ್ಕೊಟ್ಟಿದ್ದೀನಿ. ನೀವು ಇನ್ ಕೇಸ್ ವರ್ಕಿಂಗಲ್ಲಿದ್ದರೆ ಫಾರ್ಮ್ 31 ಅಷ್ಟೇ, ಅಡ್ವಾನ್ಸ್ ಅಷ್ಟೇ ಕ್ಲೈಮ್ ಮಾಡ್ಕೊಳ್ಳೋಕ್ಕಾಗೋದು. ಆ ಕ್ಲೈಮ್ನ ಯಾವ ರೀತಿಯಾಗಿ ಮಾಡ್ಕೊಳ್ಳೋದು, ಎಂಪ್ಲಾಯ್ ಶೇರ್ ಎಷ್ಟಿರುತ್ತೆ ಆ ಅಮೌಂಟ್ ಮೇಲೆ ನೀವು ತೊಗೋಬೋದು. 3 ಲೈನ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಇಲ್ಲಿ ಆನ್ಲೈನ್ ಸರ್ವಿಸ್ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಿದ್ದ ನಂತರ ನಿಮಗೆ ಫಸ್ಟ್ನೇ ಆಪ್ಷನ್ ಕಾಣ್ತಾ ಇರ್ಬೋದು, ಕ್ಲೈಮ್ ಫಾರ್ಮ್ 31 19 10C 10D ಅಂತ ಇದೆ. 10C ಅಥವಾ 19 ಅದ್ರ ಬಗ್ಗೆನೂ ನಿಮಗೆ ವಿಡಿಯೋ ಮಾಡ್ಬೋದು. ಇನ್ ಕೇಸ್ ನೀವು ಕೆಲಸ ಬಿಟ್ಟು ನೀವು ಎಲ್ಲ ಅಮೌಂಟ್ನ ವಿಡ್ರಾ ಮಾಡ್ಕೋಬೇಕಂದ್ರೆ ಅದಕ್ಕೆ 10Cನ ನೀವು ಅಪ್ಲೈ ಮಾಡ್ಕೋಬೇಕಾಗತ್ತೆ. ಆ ವಿಡಿಯೋನೂ ಬೇಕಂದರೆ ನೀವು ಕಮೆಂಟ್ ಮಾಡಿದ್ರೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ನಂತರ ನಿಮಗೆ ಈ ರೀತಿ ಇಂಟರ್ಫೇಸ್ ಬರುತ್ತೆ. ನಿಮ್ಮ ಬ್ಯಾಂಕ್ ಅಕೌಂಟ್ನ ಯಾವ ಅಕೌಂಟ್ ಲಿಂಕ್ ಆಗಿರುತ್ತೋ ಆ ಅಕೌಂಟ್ ನಂಬರ್ನ ಎಂಟರ್ ಮಾಡಿ ವೆರಿಫೈ ಮಾಡ್ಕೋಬೇಕಾಗತ್ತೆ. ವೆರಿಫೈ ಮಾಡ್ಕೊಂಡಿದ್ದ ನಂತರ ನಿಮಗೆ ಟರ್ಮ್ಸ್ ಅಂತ ಕಂಡೀಷನ್ ಬರುತ್ತೆ, ಎಸ್ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗತ್ತೆ. ಕ್ಲಿಕ್ ಮಾಡಿಕೊಂಡು ಪ್ರೊಸೀಡ್, ಲಾಸ್ಟಲ್ಲಿ ಪ್ರೊಸೀಡ್ ಫಾರ್ ಕ್ಲೈಮ್ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನಿಮ್ಮ ಅಡ್ರೆಸ್ ಬರುತ್ತೆ, ಮೊಬೈಲ್ ನಂಬರು, UAN ನಂಬರ್, ನಿಮ್ಮ ನೇಮು, ಪಾನ್ ನಂಬರ್ ಬರುತ್ತೆ. ಓಕೆನಾ. ಇಲ್ಲಿ ಐ ವಾಂಟ್ ಅಪ್ಲೈ ಫಾರ್ ಅಂತ ಇರುತ್ತೆ. ಸೆಲೆಕ್ಟ್ ಆಪ್ಷನ್ ಮೇಲೆ ಈಗ ನಾವು ವರ್ಕಿಂಗಲ್ಲಿ ಇರೋದ್ರಿಂದ PF ಅಡ್ವಾನ್ಸ್ ಫಾರ್ಮ್ 31 ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಕ್ಲಿಕ್ ಮಾಡ್ಕೊಂಡಿದ ನಂತರ ಸೆಲೆಕ್ಟ್ ಸರ್ವಿಸ್, ನೀವು ಯಾವ ಕಂಪ್ನಿ ಈಗ ಪ್ರೆಸೆಂಟ್ ವರ್ಕ್ ಮಾಡ್ತಾ ಇದ್ದೀರೋ ಆ ಕಂಪ್ನಿನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಸೆಲೆಕ್ಟ್ ಮಾಡ್ಕೊಂಡಿದ ನಂತರ ಥರ್ಡ್ ಆಪ್ಷನಲ್ಲಿ ಇದು ಮೇಯ್ನಾಗಿ ನೀವು ನೋಡ್ತಾ ಇರ್ಬೋದು, ನ್ಯಾಚುರಲ್ ಕ್ಲೈಮೇಟ್ಸ್, ಇಲ್ನೆಸ್, ಪವರ್ ಕಟ್, ಪರ್ಚೇಸ್ ಆಫ್ ಹ್ಯಾಂಡಿಗೆ ಎಕ್ವಿಪ್ಮೆಂಟ್. ಇಲ್ಲಿ ನೀವು ಥರ್ಡ್ ಆಪ್ಷನ್ ಇಲ್ನೆಸ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನಿಮಗೆ 100% ಎಷ್ಟು ಅಮೌಂಟ್ ಅನ್ನೋದನ್ನ ನೀವು ಎಂಟರ್ ಮಾಡಿರ್ತೀರೋ ಅಷ್ಟು ಅಮೌಂಟ್ ನಿಮಗೆ ಕ್ಲೈಮ್ ಆಗುವಂಥದ್ದು. ಈಗ ನಾನು ಸದ್ಯಕ್ಕೆ ಒಂದು ಅಮೌಂಟ್ ಹಾಕ್ತೀನಿ, ರ್ಯಾಂಡಮಾಗಿ ಒಂದು 1800 ರೂಪಾಯಿ ಅಂತ ಹಾಕ್ತೀನಿ ಅಂತ ಅಂದ್ಕೊಳ್ಳಿ. ನಿಮಗೆ ಜಸ್ಟ್ ಈ ವಿಡಿಯೋದಲ್ಲಿ ತೋರ್ಸೋಕ್ಕೋಸ್ಕರ ಇದು ಮಾಡ್ತಾ ಇರೋದಷ್ಟೇ. ನೆಕ್ಸ್ಟು ನೀವು ನಿಮ್ಮ ಅಡ್ರೆಸ್ನ ಎಂಟರ್ ಮಾಡ್ಕೋಬೇಕಾಗತ್ತೆ. ಇಲ್ಲಿ ಎಂಪ್ಲಾಯ್ ಅಡ್ರೆಸ್ ಅಂತ ಇರುತ್ತೆ, ಅದನ್ನು ಎಂಟರ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಅಡ್ರೆಸ್ ಎಂಟರ್ ಮಾಡ್ಕೊಂಡಿದ್ದ ನಂತರ ಗೆಟ್ ಮೊಬೈಲ್ OTP ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಿದ್ದ ನಂತರ ವೆಯ್ಟ್ ಮಾಡಬೇಕಾಗತ್ತೆ. ಕೆಲವೊಮ್ಮೆ ಸರ್ವರ್ ಇಶ್ಯೂ ಇದ್ದಾಗ ನಿಮಗೆ ಲೇಟಾಗಿ ಪ್ರೋಸೆಸ್ ಆಗುವಂಥದ್ದು, ನೀವು ವೆಯ್ಟ್ ಮಾಡಿ. ನೆಕ್ಸ್ಟು OTP ಅನ್ನೋದು ನಮ್ಮ ಯಾವ ರಿಜಿಸ್ಟರ್ ಮೊಬೈಲ್ ನಂಬರ್ಗೆ ಸೆಂಟ್ ಆಗಿರುತ್ತೆ, ಆ OTPನ ಎಂಟರ್ ಮಾಡ್ಕೋಬೇಕಾಗತ್ತೆ. ಇಲ್ಲಿ ಓಕೆ, OTP ಎಂಟರ್ ಮಾಡ್ಕೊಂಡಿದ್ದ ನಂತರ ವ್ಯಾಲಿಡೇಟ್ OTP ಆ್ಯಂಡ್ ಸಬ್ಮಿಟ್ ಕ್ಲೈಮ್ ಫಾರ್ಮ್ ಅಂತ ಇದೆ. ಕ್ಲಿಕ್ ಮಾಡ್ಕೊಂಡಿದ್ದ ನಂತರ ಇನ್ ಕೇಸ್ ನೀವು PDF ಏನಾದ್ರು ಮೊಬೈಲಲ್ಲಿ ವ್ಯೂ ಆಗೋಲ್ಲ, ನೀವೇನಾದ್ರು ಸಿಸ್ಟಮ್ PCಯಲ್ಲಿ ಅಪ್ಲೈ ಮಾಡ್ಕೊಂಡ್ರೆ ಇಲ್ಲಿ ವ್ಯೂ ಅಂತ ಕ್ಲಿಕ್ ಮಾಡ್ಕೋಬಹುದು. ಓಕೆನಾ. ನಿಮಗೆ ಇಲ್ಲಿ ಸಹ ಇಷ್ಟೇ ಪ್ರೋಸೆಸ್. ನೀವು ಅಪ್ಲೈ ಮಾಡಿದ ನಂತರ ಒಂದು 4 ಡೇಸ್, ವಿತಿನ್ 1 ವೀಕ್ ಒಳಗೆ ಎಷ್ಟು ಅಮೌಂಟ್ ಹಾಕಿರ್ತೀರೋ ಆ ಅಮೌಂಟು ನಿಮಗೆ ಕ್ರೆಡಿಟ್ ಆಗುವಂಥದ್ದು. ಫ್ರೆಂಡ್ಸ್, ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ,
ಶೇರ್ ಮಾಡಿ, ಕಮೆಂಟ್ ಮಾಡಿ. ನೀವು ಇದೇ ಪೋರ್ಟಲಲ್ಲಿ ಕ್ಲೈಮ್ ಸ್ಟೇಟಸ್ನ ಕೂಡ ನೀವು ಅದೇ ಸರ್ವಿಸಲ್ಲಿ ಕ್ಲೈಮ್ ಸ್ಟೇಟಸ್ ಅಂತ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವು ಸ್ಟೇಟಸ್ನ ಚೆಕ್ ಮಾಡ್ಕೋಬೋದು. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಧನ್ಯವಾದ.